ನಾನು ಆಗಾಗ ಒಂದಷ್ಟು ಸ್ಲಮ್ಗಳಿಗೆ, ಗಲ್ಲಿಗಳಿಗೆ, ಜೊತೆಗೆ ಹಳ್ಳಿಗೂ ಕೂಡ ಹೋಗ್ತಾ ಇರ್ತೀನಿ. ಕಾಡಂಚಿನ ಗ್ರಾಮಗಳಿಗೆ, ಬೇರೆ ಬೇರೆ ಗ್ರಾಮಗಳಿಗೂ ಕೂಡ ಹೋಗಿ ಜನರ ಮೂಲಭೂತ ಸಮಸ್ಯೆಗಳನ್ನ ನಾನು ಕೇಳ್ತಾ ಇರ್ತೀನಿ. ಕೆಲವೊಂದು ತುಂಬಾ ಸೀರಿಯಸ್ ಆಗಿ ಒಂದಷ್ಟು ತರಲೆ ತಮಾಷೆ ಜೊತೆಗೆ ಗಂಭೀರವಾದಂತ ವಿಚಾರವನ್ನ ಎಕ್ಸ್ಪೋಸ್ ಮಾಡ್ತೀನಿ. ಅದೇ ರೀತಿ ಅದರ ನಡುವೆ ಮಧ್ಯದಲ್ಲಿ ಒಂದಷ್ಟು ಜನ ಪ್ರೊಟೆಸ್ಟ್ ಮಾಡ್ತಾ ಇರ್ತಾರೆ, ಯಾವುದೋ ಬೇಡಿಕೆಗಳನ್ನ ಇಟ್ಕೊಂಡಿರ್ತಾರೆ, ಸರ್ಕಾರಕ್ಕೆ ಸಾಕಷ್ಟು ಸಮಸ್ಯೆಗಳನ್ನ ಅನುಭವಿಸ್ತಾ ಇರ್ತಾರೆ. ಅವುಗಳನ್ನು ಕೂಡ ಅವ್ರನ್ನ ಮಾತಾಡಿಸಿ, ಆ ಆಕ್ಟಿವಿಸ್ಟ್ಗಳನ್ನ ಮಾತಾಡಿಸಿ, ಅಥವಾ ಅವ್ರು ಏನ್ ಬೇಡಿಕೆಗಳನ್ನ ಇಟ್ಕೊಂಡಿದ್ದಾರೆ, ಆ ಬೇಡಿಕೆಗಳು ಏನ್ ನೆರವೇರಬೇಕು ಅನ್ನೋದನ್ನು ಕೂಡ ನಾನು ಫ್ರೀಡಂ ಪಾರ್ಕ್ ಅಲ್ಲಿ ಬೇರೆ ಬೇರೆ ಜಾಗಗಳಲ್ಲಿ ಹೋಗಿ ಮಾತಾಡಿಸ್ತಾ ಇರ್ತೀನಿ. ನನ್ನ ಬ್ಯಾಕ್ ಗ್ರೌಂಡ್ ಅಲ್ಲೇ ನೀವು ಗಮನಿಸ್ತಾ ಇರೋ ಹಾಗೆ ರಾಜ್ಯ ಮಟ್ಟದ ಸಮಾವೇಶ ನಡೀತಾ ಇದೆ ಇವತ್ತು ಬೆಂಗಳೂರಿನಲ್ಲಿ. ಒಂದಷ್ಟು ಸಾಕಷ್ಟು ಟೀಚರ್ಸ್ ಇವತ್ತು ಶಿಕ್ಷಕರು ಒಳಗಡೆ ಭಾಗಿಯಾಗಿದ್ದಾರೆ. ನಾನು ಅವರೆಲ್ಲರಿಗೂ ಕೂಡ ಸಮಸ್ಯೆ ಆಗಬಾರದು ಅಂತ ಹೇಳಿ ಒಂದಷ್ಟು ಜನರನ್ನ ಕರೆಸ್ಕೊಂಡು ಅವ್ರನ್ನ ಮಾತಾಡಿಸಿ, ಮತ್ತೊಂದಷ್ಟು ಜನರನ್ನ ಕರೆಸ್ಕೊಂಡು ಅವ್ರನ್ನ ಮಾತಾಡಿಸಿ ಒಳಗಡೆ ಕಳಿಸುವಂತ ಕೆಲಸವನ್ನ ನಾವು ಮಾಡ್ತೀವಿ. ಸೊ ಏನು ಸರ್ಕಾರಿ ಪದವಿ ಪೂರ್ವ ಅತಿಥಿ ಉಪನ್ಯಾಸಕರ ಸೇವಾ ಭದ್ರತೆ ಹಾಗೂ ಗೌರವಧನ ಹೆಚ್ಚಳ ಸೇರಿದಂತೆ ಇನ್ನಿತರ ಬೇಡಿಕೆಗಳನ್ನ ಈಡೇರಿಸುವಂತೆ ಆಗ್ರಹಿಸಿ ಒಂದಷ್ಟು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಶಾಂತಿಯುತವಾದಂತ ಪ್ರತಿಭಟನೆಗಳು ಆಗ್ತಾ ಇದೆ. ಸೊ ಏನಪ್ಪಾ ಅಂತಂದ್ರೆ ವರಮಹಾಲಕ್ಷ್ಮಿ ಹಬ್ಬ ಬಂತು, ಆದ್ರೆ ಲಕ್ಷ್ಮಿ ಒಲಿತಾ ಇಲ್ಲ ಅನ್ನೋದೇ ದೊಡ್ಡ ಪ್ರಶ್ನೆ ಒಂದು ಕಡೆ. ಆದ್ರೆ ಮತ್ತೊಂದು ಕಡೆ ಅವರ ಕೆಲಸ ಗಟ್ಟಿ ಆಗ್ತಾ ಇಲ್ಲ ಅನ್ನೋದು ಮತ್ತೊಂದು ಕಡೆ. ಬನ್ನಿ, ನಮ್ಮ ಶಿಕ್ಷಕರು ಅಂತಂದ್ರೆ ಗುರುವಿನ ಸ್ಥಾನದಲ್ಲಿರೋರು. ಇಡೀ ದೇಶದಲ್ಲಿ ಒಂದು ಶ್ರೇಷ್ಠವಾದ ಕೆಲಸ ಯಾವುದಪ್ಪ ಅಂತಂದ್ರೆ ಅದು ಗುರುವಿನ ಕೆಲಸ, ಶಿಕ್ಷಕರ ಕೆಲಸ. ಪ್ರಪಂಚದಲ್ಲಿ ಇದಕ್ಕಿಂತ ಶ್ರೇಷ್ಠವಾದಂತ ಕೆಲಸ ಮತ್ತೆ ಯಾವುದೂ ಇಲ್ಲ ಅಂತ ನಾನ್ ನಂಬಿರೋನು ನಿಮಗೂ ಕೂಡ ಹೇಳ್ತಾ ಇದ್ದೀನಿ. ಅಂತ ಶ್ರೇಷ್ಠವಾದ ಕೆಲಸಕ್ಕೆ ಸರಿಯಾದ ಮನ್ನಣೆ ಇಲ್ಲ ಅಂತಂದ್ರೆ ನಿಜಕ್ಕೂ ರಾಜ್ಯ ಸರ್ಕಾರ ಮತ್ತು ಶಿಕ್ಷಣ ಇಲಾಖೆ ಕೈ ಕಟ್ಕೊಂಡು ಕುಳಿತುಕೊಂಡಿದೆಯಾ ಅನ್ನುವಂಥದ್ದೇ ಪ್ರಶ್ನೆ ಆಗುತ್ತೆ. ಏನೇನವರ ಬೇಡಿಕೆಗಳು, ಏನೇನವರ ಪ್ರಾಬ್ಲಮ್ಸ್ ಎಲ್ಲನೂ ಕೂಡ ಮಾತಾಡ್ತಾ ಹೋಗೋಣ. ಮೊದಲಿಗೆ ಲೇಡೀಸ್ ಇಂದ ಆರಂಭ ಮಾಡೋಣ. ಮೇಡಮ್ ನಮಸ್ಕಾರ. ನಮಸ್ಕಾರ. ಏನ್ ನಿಮ್ಮ ಹೆಸರು? ಪಾರ್ವತಮ್ಮ. ಶ್ರೀ ಪಾರ್ವತಮ್ಮ. ಎಲ್ಲಿ ಡಾಕ್ಟರ್ ರಾಜ್ಕುಮಾರ್? ಅಯ್ಯೋ ಸರ್, ನಮ್ಗೆ ಪ್ರಾಬ್ಲಮ್ ಬೇಜಾನಿದೆ ಅಂತ. ಹೇಳಿ ಮೇಡಮ್, ಯಾಕೆ ಇಲ್ಲಿ ಬಂದಿದ್ದೀರಾ? ಏನ್ ನಿಮ್ ಪ್ರಾಬ್ಲಮ್? ಸರ್, ನಾವು ಅತಿಥಿ ಉಪನ್ಯಾಸಕರು ಸುಮಾರು 10 ವರ್ಷಗಳಿಂದ ಸೇವೆ ಸಲ್ಲಿಸ್ತಾ ಇದ್ದೀವಿ. ನೋಡಿ, ಆಮೇಲೆ ಇನ್ನೊಂದು ಕ್ಲಾರಿಟಿ ಕೊಟ್ಬಿಡ್ತೀನಿ. ಇವರೆಲ್ಲರೂ ಕೂಡ ಗೆಸ್ಟ್ ಲೆಕ್ಚರ್ಸ್, ಅತಿಥಿ ಉಪನ್ಯಾಸಕರು. ಆಯ್ತಾ? ಅತಿಥಿ ಆದ್ರೆ ಆಗ್ತದೆ ಅವ್ರ ತಿಥಿ ಹೆಂಗೆ ಅಂತ ಹೇಳ್ತಾರೆ. ಈಗ ತುಂಬಾ ವೇತನವನ್ನ ಕಡಿಮೆ ಕೊಡ್ತಾ ಇದ್ದಾರೆ. ಎಷ್ಟು ಕೊಡ್ತಾರೆ ಮೇಡಮ್? 14,000, 9,000ದಿಂದ ಸರ್ 14,000 ಬರ್ತಾ ಇದೆ ಕೈಗೆ. ಏನಿಲ್ವೇ? ಏನಿಲ್ಲ ಸರ್, ಅದೇನು ಇಲ್ವಾ? ಏನೂ ಇಲ್ಲ. ಯಾರಾದ್ರೂ ಪರ್ಮನೆಂಟ್ ನವ್ರು ಬಂದ್ರೆ ನಮ್ಮನ್ನ ಆಚೆ ಎಸಿತಾರೆ, ಆಚೆ ಹಾಕ್ತಾರೆ. ನೀವೆಲ್ಲ ಟೆಂಪ್ರವರಿ ಅಷ್ಟೇ, ಅತಿಥಿ ಅಷ್ಟೇ. ಅತಿಥಿ ಉಪನ್ಯಾಸಕರು ಅನ್ನೋ ಪದ ತೆಗಿಬೇಕು ಸರ್. ನಮಗೆ ಸ್ಯಾಲ್ರಿನ ಜಾಸ್ತಿ ಮಾಡಬೇಕು, ಮತ್ತೆ ನಮ್ಮನ್ನ ಕಾಯಂಗೊಳಿಸಬೇಕು. ಮತ್ತೆ ಯಾರಾದ್ರೂ ಬಂದ್ರೆ ಪರ್ಮನೆಂಟ್ ನವ್ರು ಬಂದ್ರೆ ನಮ್ಮನ್ನ ಸೇವೆಯಿಂದ ತೆಗೆದು ಹೊರಕ್ ಹಾಕ್ಬಾರ್ದು. ನಮ್ಮನ್ನ ಕಾಯಂಗೊಳಿಸಬೇಕು ಅಂದ್ರೆ ಏನೇನು ಮಾಡಬೇಕು? ನೀವೇನು ರೆಡಿ ಇರಬೇಕು? ನೀವೇನು ಎಕ್ಸಾಮ್ ಬರೀಬೇಕಲ್ವಾ? ಸುಮ್ನೆ ಕಾಯಂಗೊಳಿಸಕ್ಕೆ ನಮಗೆ ಅರ್ಹತೆ ಇರೋದಕ್ಕೆ ಅಲ್ವೇ ತಗೊಂಡಿರೋದು? ಅರ್ಹತೆ ಇದೆ, BEd ಇದೆ ನಮಗೆ. ಉಪನ್ಯಾಸಕರಿಗೆ BEd ಮತ್ತೆ MA ಕೇಳಿರೋದು. ನಮ್ಗೆ ಆ ಅರ್ಹತೆ ಇದೆ. ಆ ಅರ್ಹತೆಯಿಂದಲೇ ನಮ್ಮನ್ನ ಗೆಸ್ಟ್ ಲೆಕ್ಚರರ್ ಆಗಿ ತಗೊಂಡಿರೋದು. ಆ ಅರ್ಹತೆ ಇದೆ. ಅದನ್ನ ನಾವು ಈಗ 10 ವರ್ಷದಿಂದ ಮಾಡ್ತಾ ಇದೀವಿ. ಒಳ್ಳೆ ಉತ್ತಮ ಶಿಕ್ಷಣ ರಿಸಲ್ಟ್ ಕೊಡ್ತಾ ಇದೀವಿ. ಪೊಲಿಟಿಕಲ್ ಸೈನ್ಸ್ 100% ನೋಡಿ, ಮಕ್ಕಳಿಗೆ ಪೊಲಿಟಿಕಲ್ ಸೈನ್ಸ್ ಆಯ್ತಾ, ಕಂಪ್ಲೀಟ್ ರಾಜಕೀಯ ವಿಜ್ಞಾನವನ್ನ ಇವರು ತಿಳಿಸ್ಕೊಡ್ತಾರೆ. ಆಯ್ತಾ? ಪ್ರತಿಯೊಂದು ಕಾರ್ಯಾಂಗ, ಶಾಸಕಾಂಗ, ನ್ಯಾಯಾಂಗ ಪ್ರತಿಯೊಂದು ನಿಮ್ದು ಅದರಲ್ಲೇ ಬರೋದಲ್ವಾ? ನೋಡಿ, ಪ್ರತಿಯೊಂದನ್ನು ಕೂಡ ಮಕ್ಕಳಿಗೆ ಇವತ್ತು ನಿಮ್ಮ ಪೊಲಿಟಿಕಲ್ ಅದು ಹೇಗಿರುತ್ತೆ, ಹೇಗೆ ವರ್ಕ್ ಆಗುತ್ತೆ, ಮೇಲ್ಮನೆ, ಕೆಳಮನೆ, ಮಧ್ಯದ ಮನೆ, ಆಚೆ ಮನೆ, ನೀಚೆ ಮನೆ, ಪೀಚೆ ಮನೆ, ಪ್ರತಿಯೊಂದನ್ನು ಕೂಡ ತಿಳಿಸ್ಕೊಡ್ತಾರೆ. ಸಂವಿಧಾನನೂ ಕೂಡ ಅದಕ್ಕೆ ಆಡ್ ಆಗ್ಬೋದು ಅಲ್ವಾ? ಮೇನ್ ಸಂವಿಧಾನ ಕೂಡ ಅದರಲ್ಲಿ ಆಡ್ ಆನ್ ಆಗಿರುತ್ತೆ. ಅದಲ್ದೇ ಹೊರತುಪಡಿಸಿ ಅದರೊಳಗಡೆ ಆಡ್ ಆಗಿರುತ್ತೆ. ಇವತ್ತು ಪೊಲಿಟಿಕಲ್ ಸೈನ್ಸ್, ನಿಮ್ಮ ಹೆಸರೇನು? ಪಾರ್ವತಮ್ಮ. ಆಯ್ತಾ? ಇವತ್ತು ಪಾರ್ವತಮ್ಮನವರು ಪೊಲಿಟಿಕಲ್ ಸೈನ್ಸ್ ನ ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ ಅದನ್ನ ದಾನ ಮಾಡ್ತಾ ಇದ್ದಾರೆ. ಅಂತವರಿಗೆ ನೀವು ಪಾಲಿಟಿಕ್ಸ್ ಮಾಡ್ಕೊಂಡು ಕುತ್ಕೊಂಡಿದ್ದೀರಾ. ನೀವು ಮಧು ಬಂಗಾರಪ್ಪನವರೇ, ನೀವ್ ಏನ್ ಮಾಡ್ತಾ ಇದ್ದೀರಾ? ಮತ್ತೊಮ್ಮೆ ನೀವು ಇದೇ ಇಲಾಖೆಯನ್ನು ತೆಗೆದುಕೊಂಡ್ರಿ, ಆದ್ರೆ ಇವ್ರಿಗೇನ್ ನೀವು ಅನುಕೂಲ ಮಾಡ್ಕೊಡ್ತಿದ್ದೀರಿ? ಏನೂ ಇಲ್ಲ. ಯಾಕೆ? ನಿಮ್ ಕೈಲಿ ಆಗಲ್ಲ. ಮೇಡಮ್, ನಿಮ್ಮ ಹೆಸರು? ಐಶ್ವರ್ಯ ಅವರೇ, ನೀವ್ಯಾವ ಸಬ್ಜೆಕ್ಟ್ ಮಾಡೋದು? ಬಯೋಕೆಮಿಸ್ಟ್ರಿ. ರಸಾಯನಶಾಸ್ತ್ರದ ಬಗ್ಗೆ ಹೇಳ್ಕೊಡ್ತಾ ಇದ್ದಾರೆ ಮಕ್ಕಳಿಗೆ. ಆಯ್ತಾ? ಮುಖ್ಯ, ಬಹಳ ಮುಖ್ಯ. ಆಯ್ತಾ? ಸೈನ್ಸ್ ಸ್ಟೂಡೆಂಟ್ಸ್ಗೆ ಅಲ್ವಾ? ಸೊ ಅವರೆಲ್ಲ ಕಷ್ಟಪಟ್ಟು ಓದ್ಬೇಕು, ಕಣ್ಣಿಗೆ ಎಣ್ಣೆ ನೀರು ಬಿಟ್ಕೊಂಡು ಓದ್ಬೇಕು ಅಂದ್ರೆ ಇವರೆಲ್ಲ ಅದನ್ನ ಚೆನ್ನಾಗಿ ಸ್ಟಡಿ ಮಾಡಿ ಬಂದು ಹೇಳ್ಬೇಕು, ಅದನ್ನ ಅರ್ಥ ಮಾಡಿಸ್ಬೇಕು. ಅಂತಂದ್ರೆ ಕೆಮಿಸ್ಟ್ರಿ ಇಟ್ಸ್ ನಾಟ್ ಈಸಿ. ಅದು ದೊಡ್ಡ ವಿಷಯ, ತುಂಬಾ ದೊಡ್ಡ ವಿಷಯ. ಸೊ ಏನ್ ಹೇಳ್ತೀರ? ಏನ್ ನಿಮ್ ಪ್ರಾಬ್ಲಮ್?
ಸರ್ ನಮ್ ಪ್ರಾಬ್ಲಮ್ ಅಂದ್ರೆ ಜಾಬ್ ಸೆಕ್ಯೂರಿಟಿ ಇಲ್ಲ ಸರ್. ಈ ಕೆಲಸನ ನಂಬ್ಕೊಂಡು ನೋಡಿ ನಾವು ಡಿಗ್ರಿ ಮಾಡಿ ಮಾಸ್ಟರ್ಸ್ ಮಾಡಿ BEd ಮಾಡ್ಕೊಂಡು ಇಷ್ಟೆಲ್ಲ ಓದ್ಕೊಂಡು ಕ್ವಾಲಿಫಿಕೇಶನ್ ತಗೊಂಡ್ರೆ ಹೈಲಿ ಕ್ವಾಲಿಫೈಡ್ ಕೆಲಸ ಏನು ಅಂದ್ರೆ ಯಾವ್ದು ಅದು ನಂಬಿಕೆನೆ ಅದ್ರ ಮೇಲೆ ನಂಬ್ಕೊಂಡು ನಾವು ಜೀವನಾನೇ ಕಟ್ಕೊಳಕ್ ಆಗಲ್ಲ. ಈಗ ಈ ಜಾಬ್ ನಂಬ್ಕೊಂಡು ನಾವೊಂದ್ ಮನೆ ಮಾಡಕ್ ಆಗಲ್ಲ, ಮಕ್ಕಳಿಗೊಂದೇನೋ ಒಂದ್ ಎಜುಕೇಶನ್ ಕೊಡ್ಸೋದು ಹಿಂಗಿದೆ ಅಂತ ಗೊತ್ತಿದ್ಮೇಲೆ ನೀವು ಯಾಕೆ ಈ ಫೀಲ್ಡ್ ಆಯ್ಕೆ ಮಾಡ್ಕೊಂಡ್ರಿ? ಸರ್ ಇವತ್ತು ಟೀಚರ್ಸ್ ಪೋಸ್ಟ್ ಇದೆಯಲ್ಲ ಸರ್, ಇವತ್ತು PU ನೀವು ತಗೊಂಡ್ರೆ ಡಿಪಾರ್ಟ್ಮೆಂಟ್ ಅಲ್ಲಿ 70% ವೇಕೆನ್ಸಿ ಇದೆ ಸರ್. ನಮ್ಗೇನಂದ್ರೆ ಟೀಚರ್ಸ್ ಕೊರತೆ ಇದೆ. ಮಕ್ಕಳಿಗೆ ಇವತ್ತು ಗುಣಮಟ್ಟದ ಶಿಕ್ಷಣ ಸಿಗಬೇಕು. ಸರ್ಕಾರಿ ಶಾಲೆಗಳಲ್ಲಿ ಕಾಲೇಜ್ಗಳಲ್ಲಿ ಓದೋ ಬಡ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಕೊಡಬೇಕು. ಆತರ ಒಂದು ಏನಂತಾರಲ್ಲ ಜ್ಞಾನಾರ್ಜನೆ ಬಗ್ಗೆ ಇರುವಂತ ಒಂದು ಪ್ಯಾಷನ್ ಇಂದ ಈ ಒಂದು ಫೀಲ್ಡ್ ಬರ್ಬೇಕಂತ ಡಿಸೈಡ್ ಮಾಡಿದ್ವಿ ಸರ್. ತುಂಬಾ ಸಣ್ಣ ವಯಸ್ಸಿನಲ್ಲೇ ಟೀಚಿಂಗ್ ಅನ್ನೋದು ಕೂಡ ಒಂದು ಇಷ್ಟಪಡುವಂತ ಕೆಲಸ ಅಲ್ವಾ ಸರ್. ನಾವು ಟೀಚರ್ ಆಗ್ಬೇಕು, ಲೆಕ್ಚರರ್ ಆಗ್ಬೇಕು, ಮಕ್ಕಳಿಗೆ ಒಳ್ಳೆ ಜ್ಞಾನ ಕೊಡಬೇಕು, ಮಕ್ಕಳಲ್ಲಿ ಥಿಂಕಿಂಗ್ ಮೈಂಡ್ ನ ಬೆಳೆಸಬೇಕು, ಕ್ರಿಟಿಕಲ್ ಮೈಂಡ್ ನ ಬೆಳೆಸಬೇಕು ಅಂದ್ರೆ ನಾವು ಟೀಚರ್ಸ್ ಆಗ್ಬೇಕು ಅಂತೇಳಿ ಆಸೆ ಪಟ್ಟು ಈ ಫೀಲ್ಡ್ ಗೆ ಬಂದಿರೋದು ಸರ್. ಆದ್ರೆ ಇವತ್ತು ಏನಾಗಿದೆ ಅಂದ್ರೆ ನಮ್ ಸರ್ಕಾರಗಳು ನಮ್ಗೆ ಪರ್ಮನೆಂಟ್ ನೌಕರಿ ಕೊಡದೆ ಈ ರೀತಿ ಗೆಸ್ಟ್ ಅಂತ ತಗೊಂಡ್ಬಿಟ್ಟು ಸುಮ್ನೆ ಪ್ರತಿ ವರ್ಷನೂ ಹೊಸದಾಗಿ ಅಪ್ಲೈ ಮಾಡ್ಬೇಕು ಸರ್. ನಾವು ಇವಾಗ ನಮ್ಗೆ ಇವನ್ ಇಷ್ಟು ವರ್ಷ ವರ್ಕ್ ಮಾಡಿದೀವಿ ಅಂತ ಒಂದು ಸರ್ಟಿಫಿಕೇಟ್ ಏನು ಎಕ್ಸ್ಪೀರಿಯನ್ಸ್ ಇಲ್ಲ. ಸೊ ಬಿಡಿಯಾಗಿರುತ್ತೆ. ವರ್ಷ ಅಪ್ಲೈ ಮಾಡ್ಬೇಕು, ತಗೋಬೇಕು, ಕೆಲ್ಸಕ್ಕೆ ತಗೊಂಡ್ರೆ ಉಂಟು, ಇಲ್ಲ ಅಂದ್ರೆ ಇಲ್ಲ. ಈ ವರ್ಷ ನಾನು ಲೆಕ್ಚರರ್, ಮುಂದಿನ ವರ್ಷ ಇರ್ತೀನ ನಂಗೆ ಗೊತ್ತಿಲ್ಲ. ಸೊ ಈಗ ಇದನ್ನ ನಂಬ್ಕೊಂಡು ನಾನು ಯಾವುದೇ ಫ್ಯಾಮಿಲಿ ಜವಾಬ್ದಾರಿಗಳನ್ನಾಗ್ಲಿ ಪ್ರೈವೇಟ್ ಇದಕ್ ಮಾಡ್ತಾ ಇರೋದು ಗೌರ್ಮೆಂಟ್ ಸರ್. ಪ್ರೈವೇಟ್ ನಲ್ಲಿ ಮಾಡೋರು ಹೆಂಗೋ ಮಾಡ್ತಾ ಇದಾರೆ. ನಾವು ಬಡ ಮಕ್ಕಳು ಈಗ ಒಂದ್ ಹೇಳ್ತೀನಿ ಐಶ್ವರ್ಯ ಅವರೇ, ಒಂದ್ ಹೇಳ್ತೀನಿ. ಸರ್ಕಾರಕ್ಕೆ ನಾನು ಏನಾದ್ರು ಹೇಳೋದೇನು ಅಂದ್ರೆ, ಸೊ ನೀವು ಸರ್ಕಾರಿ ಕಾಲೇಜುಗಳಲ್ಲಿ ಗೆಸ್ಟ್ ಲೆಕ್ಚರ್ ಅವಶ್ಯಕತೆ ಇದೆ ಅಂತ ಅಂದ ಮೇಲೆ ಸೊ ಅಲ್ಲಿಗೆ ಆ ಜಾಗಕ್ಕೆ ಒಬ್ಬ ಲೆಕ್ಚರ್, ಪರ್ಮನೆಂಟ್ ಲೆಕ್ಚರ್ ಅವಶ್ಯಕತೆ ಇದೆ ಅಂತ ಅರ್ಥ. ಹೌದು ಸರ್, ಇದೆ ಸರ್. ಕರೆಕ್ಟಾ? ಸೊ ಅಲ್ಲಿಗೆ ನೀವು ಉದ್ಯೋಗ ಸೃಷ್ಟಿ ಮಾಡಬಹುದು. ಅಂದ್ರೆ ಒಂದು ಕಾಲೇಜಲ್ಲಿ ಎಷ್ಟು ಜನ ಪರ್ಮನೆಂಟ್ ಗಿಂತ ಗೆಸ್ಟ್ ಲೆಕ್ಚರ್ಸ್ ಜಾಸ್ತಿ ಇರ್ತಾರೆ. ಕೆಲವು ಕಾಲೇಜಲ್ಲಿ ಸರ್ ಇವನ್ ಪ್ರಿನ್ಸಿಪಲ್ ಇಂದ ಹಿಡ್ಕೊಂಡು ಎಲ್ಲ ಗೆಸ್ಟ್ ಲೆಕ್ಚರ್ಸ್. ಪ್ರಿನ್ಸಿಪಲ್ ಗೆಸ್ಟ್ ಲೆಕ್ಚರ್ ಹಂಗಿದೆ ಸರ್. ಪಾಸಿಬಲ್ ಯಾ? ಇಡೀ ಡಿಪಾರ್ಟ್ಮೆಂಟ್ ನೀವು ಹೋಗ್ಬಿಟ್ರೆ ಬರೀ ಗೆಸ್ಟ್. ಯಾವ ಕಾಲೇಜ್ ಅದು ಹೆಂಗ್ ಸಾಧ್ಯ ಮೇಡಮ್? ಇವಾಗ ನೀವು ಡಿಗ್ರಿನೂ ತಗೊಳ್ಳಿ ಸರ್, PU ಅಷ್ಟೇ ಅಲ್ಲ, ಈಗ UVC ಡಿಗ್ರಿ ಕಾಲೇಜ್ ಅವರು ಇದಾರಾ? ಇಲ್ಲ, ನಾವು PU ಸೇರಿದೀವಿ ಸರ್. ನಾನು ಹೇಳ್ತಾ ಇರೋದು ಉದಾಹರಣೆಗೆ ವಿಶ್ವೇಶ್ವರಯ್ಯ ಕಟ್ಟಿರುವಂತ UVC ಇಂಜಿನಿಯರಿಂಗ್ ಕಾಲೇಜ್, ಒನ್ ಆಫ್ ದ ಮೋಸ್ಟ್ ರೆಪ್ಯೂಟೆಡ್ ಗವರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್. ನೀವು ಹೋಗಿ ಕೆಲವು ಡಿಪಾರ್ಟ್ಮೆಂಟ್ಸ್ ಅಲ್ಲಿ ಓನ್ಲಿ ಗೆಸ್ಟ್ ಫ್ಯಾಕಲ್ಟಿ. ಅದೇ ತರ ನಮ್ಮಲ್ಲಿ ಬೆಂಗಳೂರಲ್ಲ, ಸ್ವಲ್ಪ ಬೇರೆ ಡಿಸ್ಟ್ರಿಕ್ಟ್ಸ್ ನೀವು ಹೋಗಿ ಕೆಲವು ರೆಪ್ಯೂಟೆಡ್ ಗವರ್ಮೆಂಟ್ PU ಕಾಲೇಜ್ಗಳಲ್ಲಿ ಓನ್ಲಿ ಗೆಸ್ಟ್ ಫ್ಯಾಕಲ್ಟಿ, ಪರ್ಮನೆಂಟ್ ಇಲ್ಲ. ಒಬ್ರು HM ಪರ್ಮನೆಂಟ್ ಇದ್ರೆ HM. ಅಲ್ಲಿಗೆ ಅವಶ್ಯಕತೆ ಇದೆ ಅಂತ ಆಯ್ತು. ಅವಶ್ಯಕತೆ ಇದೆ ಅಂತಂದ್ಮೇಲೆ ನಿಮ್ ಯೋಗ್ಯತೆಗೆ ನೀವು ಅದನ್ನ ಕಾಲ್ ಕರಿತಾ ಅಂದ್ರೆ ನೀವು ಕರಿತಾ ಇಲ್ಲ. ಹೌದು ಸರ್. ನೀವು ಜಾಬ್ ನ ನೀವು ಕಾಲ್ ಮಾಡ್ತಾ ಇಲ್ಲ. ಸೊ ಅಂದ್ರೆ ಅವ್ರಿಗೆ ಗೌರ್ಮೆಂಟ್ ಆಗಿ ಪರ್ಮನೆಂಟ್ ಮಾಡಬಹುದು. ಇರ್ಲಿ ಬಿಡಿ, ಅವ್ರು ಅದೇ ಕಾಲೇಜಲ್ಲಿ ಮಾಡ್ಕೊಂಡು ಹೋಗ್ಲಿ. ದುಡ್ಡನ್ನ ಎಲ್ಲೆಲ್ಲೋ ಖರ್ಚು ಮಾಡ್ತಾರೆ ಸರ್. ಬೆಂಗಳೂರಿಗೆ ಅಂಡರ್ ಗ್ರೌಂಡ್ ಟನಲ್ ಮಾಡ್ತಾರಂತೆ, 80,000 ಕೋಟಿ ಸ್ಪೆಂಡ್ ಮಾಡ್ತಾ ಇದಾರೆ. ಬರೀ ಕೆಲವರು ಕಾರ್ ಇರೋ ಶ್ರೀಮಂತರು ಓಡಾಡೋದಕ್ಕೋಸ್ಕರ. ಅದೇ 80,000 ಕೋಟಿನ ತಗೊಂಬಂದ್ರೆ ನಮ್ಮಲ್ಲಿ ಎಷ್ಟು ಕಾಲೇಜಲ್ಲಿ ಫ್ಯಾಕಲ್ಟಿನ ಪರ್ಮನೆಂಟ್ ಮಾಡಿ ಒಳ್ಳೆ ಸಂಬಳ ಕೊಡ್ಬೋದು. ನಿಮ್ಮಿಂದ ಎಷ್ಟೋ ವಿದ್ಯಾರ್ಥಿಗಳು ಇವತ್ತು ಒಳ್ಳೆ ಸ್ಥಾನಕ್ಕೆ ಹೋಗ್ತಾರಲ್ಲ, ಅದ್ರ ಬಗ್ಗೆ ಯೋಚನೆ ಇಲ್ವೇ? ರೀ, ಇವ್ರ ಯೋಗ್ಯತೆಗೆ ಸರ್ಕಾರಿ ಶಾಲೆಗಳನ್ನ ಕಾಲೇಜುಗಳನ್ನೇ ಉಳಿಸ್ಕೊಳಕ್ ಆಯ್ತಲ್ಲ. ಇಂದ ನಿಮ್ಮನ್ನ ನೋಡ್ತಾರ ಅನ್ನೋದೇ ನನಗೆ ಒಂದು ಡೌಟ್. ನೋಡಿಸ್ತೀವಿ, ನಾವು ಬಂದಿದೀವಲ್ಲ ಸರ್. KPS ಮ್ಯಾಗ್ನೆಟ್ ಅಂತ ತಗೊಂಡ್ಬಂದಿದ್ದಾರೆ. PU ಲೆಕ್ಚರರ್ಸ್ ನಾವು ಇವಾಗ ಹೈಸ್ಕೂಲ್ ಅವ್ರಿಗೂ ಪಾಠ ಮಾಡ್ಬೇಕಂತೆ. ಏನಂದ್ರೆ ಟೀಚರ್ಸ್ 61,000 ಪೋಸ್ಟ್ ವೇಕೆನ್ಸಿ ಇದೆ ಸರ್. ಟೀಚರ್ಸ್ ಪೋಸ್ಟ್ ಫಿಲ್ ಮಾಡಿ ಅಂತ ಕೇಳಿದ್ರೆ ಪೋಸ್ಟ್ ಇಲ್ದಂಗ್ ಮಾಡ್ತಾ ಇದಾರೆ. ಶಾಲೆ ಮುಚ್ಚಿ ನಮ್ ಕಾರ್ಯಕ್ರಮ ಆಕ್ಚುಲಿ ನೀವು ನೋಡಿ, ನಮ್ ಕಾರ್ಯಕ್ರಮ ಅಬ್ಸರ್ವ್ ಮಾಡಿ ಫನ್ ಮಾಡ್ಕೊಂಡೇ ಮಾಡೋದು. ನಾನು ಇದ್ರ ಜೊತೆಗೆ ಸೀರಿಯಸ್ ಆಗಿ ಮಾಡ್ತಾ ಇರ್ತೀನಿ. ಬಟ್ ಇವ್ರ ಜೊತೆ ನಂಗೆ ಫನ್ ಮಾಡಕ್ಕೂ ಆಯ್ತಲ್ಲ, ಯಾಕಂದ್ರೆ ಅಂತ ಸಮಸ್ಯೆಗಳಾಗ್ಬಿಟ್ಟಿದೆ. ನಿಮ್ಮ ಹೆಸರು ಮೇಡಮ್?